6ನೇ ತರಗತಿ ತಿಳಿ ಕನ್ನಡ. ಪದ್ಯಭಾಗ 6 ನಮ್ಮೂರ ಕೆರೆ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಚಿದಾನಂದ ಸಾಲಿ. ಸ್ಥಳ ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮ. ಕೃತಿ ಎಳೆಯುತ್ತಿರುವ ಕಾಲ, ಮೌನ, ಧರೆಗೆ ನಿದ್ದೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚೆ ಮುಂತಾದವು. ಪ್ರಶಸ್ತಿ ಕಣವಿ ಕಾವ್ಯ ಪ್ರಶಸ್ತಿ, ವಸುದೇವ ಭೂಪಾಲ ದತ್ತಿ ಪ್ರಶಸ್ತಿ, ಪ್ರೊಫೆಸರ್ ಎಸ್.ವಿ. ಪರಮೇಶ್ವರ ಭಟ್ಟ ಪ್ರಶಸ್ತಿ, ಬೇಂದ್ರೆ ಗ್ರಂಥ ಬಹುಮಾನ ಮುಂತಾದ ಬಹುಮಾನ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅಭ್ಯಾಸ. ಮುಖ್ಯ ಪ್ರಶ್ನೆ 1 ಪದಗಳ ಅರ್ಥ. ಆಗರ, ಕಣಜ, ಒಡಲು, ದೇಹ, ಶರೀರ ಅಥವಾ ಹೊಟ್ಟೆ. ಕಾವಲು, ಹುಲ್ಲುಗಾವಲು, ದನ ಕರುಗಳನ್ನು ಮೇಯಿಸಲು ಮೀಸಲಾಗಿರುವ ಸ್ಥಳ. ಹೇರಿ, ಎತ್ತರವಾದ ಕಟ್ಟೆ. ಒಮ್ಮತ, ಎಲ್ಲರ ಅಭಿಪ್ರಾಯ ಒಂದೇ ಆಗಿರುವುದು. ಕೊಳೆ, ಹೊಲಸು. ಗಟಾರ, ಚರಂಡಿ. ತಂಬೆರಳು, ತಂಪಾದ ಗಾಳಿ. ಪೈರು, ಬೆಳೆ. ಬನ, ವನ. ಸೆಲೆ, ನೀರು ಒಸರುವ ಜಾಗ. ಜಲನಿಧಿ, ಸಮುದ್ರ ಅಥವಾ ಸಾಗರ. ದನಗಾಯಿ, ದನಗಳನ್ನು ಕಾಯುವವನು. ಬತ್ತು, ಒಣಗು. ವಿದಾಯ, ಬೀಳ್ಕೊಡುಗೆ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಅರ್ಥ. ಇದೊಂದು ಗಾದೆ ಮಾತು. ಇದರ ಅರ್ಥ ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ಮುಖ್ಯ ಪ್ರಶ್ನೆ 2 ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು? ಉತ್ತರ. ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು. ಪ್ರಶ್ನೆ ಸಂಖ್ಯೆ 2 ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು? ಉತ್ತರ. ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೂ ಮೀನು ಮಿಂಚು ಬಳ್ಳಿಯ ರೀತಿ ತಳತಳನೆ ಹೊಳೆಯುತ್ತಿದ್ದವು. ಪ್ರಶ್ನೆ 3 ಭೂಮಿಯೊಳಗಿನ ನೀರಸೆಲೆ ಬತ್ತಿಹುದು ಏಕೆ? ಉತ್ತರ. ಭೂತಾಯ ಎದೆಯ ತುಂಬ ಕೊಳವೆ ಬಾವಿಗಳನ್ನು ಕೊರೆಸಿರುವುದರಿಂದ ಭೂಮಿಯೊಳಗಿನ ನೀರಸೆಲೆ ಬತ್ತಿಹುದು. ಪ್ರಶ್ನೆ 4 ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು? ಉತ್ತರ. ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ಕಿನ ಬಳಕೆಗೆ ವಿದಾಯ ಹೇಳಿದರು. ಪ್ರಶ್ನೆ 5 ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ? ಉತ್ತರ. ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1 ನಮ್ಮೂರ ಕೆರೆ ಪದ್ಯದಲ್ಲಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ. ಕೆರೆಯ ದಾರಿಯಲ್ಲಿ ತಂಪಾದ ಗಾಳಿ. ಏರಿಯ ಸುತ್ತೆಲ್ಲ ಮರದ ಸಾಲುಗಳು. ಒಂದೊಂದು ಮರದಲ್ಲಿ 16 ಟೊಂಗೆಗಳು. 16 ಟೊಂಗೆಗಳಲ್ಲಿ 100 ಹಕ್ಕಿಗಳು ತುಂಬಿದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 2 ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು? ಉತ್ತರ. ಜನಸಂಖ್ಯೆ ಬೆಳೆದು ಕಾರ್ಖಾನೆಗಳು ಬಂದು ಚರಂಡಿಯ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತು ಭೂತಾಯಿಯ ಎದೆಯ ತುಂಬ ಕೊಳವೆ ಬಾವಿಯ ಕೊರೆದ ಕಾರಣದಿಂದಾಗಿ ಕೆರೆಯ ಒಡಲು ಬತ್ತಿ ಹೋಗಿದೆ. ಪ್ರಶ್ನೆ 3 ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳ್ಯಾವುವು? ಉತ್ತರ. ಊರಿನ ಜನರು ಕೆರೆಯ ಉಳಿವಿಗೆ ಒಗ್ಗಟ್ಟಿನಿಂದ ಸಭೆಯನ್ನು ಸೇರಿ ಕಾರ್ಖಾನೆಯನ್ನು ಊರಿನ ಆಚೆ ಇಟ್ಟು ಮನೆಗಳಿಗೆ 2 ಮರ ಮತ್ತು ಕೆರೆಯ ಸುತ್ತಲೂ ಅರಣ್ಯ ನೆಟ್ಟು ಪ್ಲಾಸ್ಟಿಕ್ಕಿನ ಬಳಕೆಯನ್ನು ವಿದಾಯ ಮಾಡುವ ಮೂಲಕ ಕ್ರಮಗಳನ್ನು ಕೈಗೊಂಡರು. ಪ್ರಶ್ನೆ 4 ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು? ಉತ್ತರ. ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀರು ಜೀವನದ ಅತ್ಯವಶ್ಯಕವಾದ ಅಂಶ. ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸಿಲುಕಿ ನಮ್ಮ ಜಲ ನಲುಗುತ್ತಿದೆ. ಹಚ್ಚ ಹಸಿರು ಪ್ರದೇಶದಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗುತ್ತಿರುವುದರಿಂದಾಗಿ ಊರಿನ ಕೆರೆಗಳು ಹಾಳಾಗುತ್ತಿವೆ. ಇದನ್ನು ನಿಯಂತ್ರಿಸಲು ಕಾರ್ಖಾನೆಗಳನ್ನು ಊರಿನ ಆಚೆ ಸ್ಥಾಪಿಸಿ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿ ಕೆರೆಯನ್ನು ಕಾಪಾಡಬೇಕು, ಪರಿಸರವನ್ನು ಸೊಗಸಾಗಿ ಇಡಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. ಮುಖ್ಯ ಪ್ರಶ್ನೆ 3 ಭಾಷಾಭ್ಯಾಸ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ 16 10 + 6. 1 ಕೇಳಿರೆಲ್ಲ ಕೇಳಿರಿ ಪ್ಲಸ್ ಎಲ್ಲ. 2 ಒಂದೊಂದು 1 + 1. 3 ಹತ್ತೂರು 10 + ಊರು. 4 ನೂರಾರು 100 + 6. 5 ಊರಾಚೆ ಊರ + ಆಚೆ. 6 ಮನೆಗೆರಡು ಮನೆಗೆ +2. 7 ಮತ್ತೀಗ ಮತ್ತು + ಈಗ. 8 ನಮ್ಮೂರು ನಮ್ಮ + ಊರು. ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ. ಉಳಿವು ಅಳಿವು.
ತಪ್ಪು ಸರಿ, ಏರಿ ಹಳ್ಳ, ತಂಪು ಬಿಸಿ, ಬತ್ತು ತುಂಬು, ನೆಡು ಕೀಳು. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ. 1. ತಂಬೆಲರು ಸ್ವಂತ ವಾಕ್ಯ. ನಾನು ಮರದ ನೆರಳಿನಲ್ಲಿ ಕುಳಿತು ತಂಬೆಲರನ್ನು ಆನಂದಿಸಿದೆ. 2. ಒಮ್ಮತ ಸ್ವಂತ ವಾಕ್ಯ. ಒಮ್ಮತದಿಂದ ಕೆಲಸ ಮಾಡಿದರೆ ಯಾವುದೇ ಕಾರ್ಯವನ್ನಾದರೂ ಸಾಧಿಸಬಹುದು ಎಂಬುದು ನನ್ನ ಅಭಿಪ್ರಾಯ. 3. ಉಳಿವು ಕನ್ನಡ ಭಾಷೆಯ ಉಳಿವು ನಮ್ಮೆಲ್ಲರ ಕೈಯಲ್ಲಿದೆ. 4. ಒಡಲು ಸ್ವಂತ ವಾಕ್ಯ. ನಿನ್ನೆ ನನ್ನ ಒಡಲಲ್ಲಿ ತೀವ್ರವಾದ ನೋವು ಉಂಟಾಯಿತು. 5. ಆಗರ ಸ್ವಂತ ವಾಕ್ಯ. ನಮ್ಮೂರಿನ ಶಿವದೇವರ ಗುಡಿಯು ಭಕ್ತರ ಆಗರವಾಗಿದೆ. 6. ವಿದಾಯ. ನನ್ನ ನೆಚ್ಚಿನ ಶಿಕ್ಷಕರ ವಿದಾಯದ ಮಾತುಗಳು ನನ್ನ ಮನಸ್ಸನ್ನು ಭಾರವಾಗಿಸಿದವು. ತಳತಳ, ಫಳಫಳ ಇಂತಹ 5 ಪದಗಳನ್ನು ನಿಮ್ಮ ನೆನಪಿನಿಂದ ಬರೆಯಿರಿ. ಪದಗಳು ಮಿಣಿಮಿಣಿ, ಗುಳುಗುಳು, ನಳನಳ, ಜಡಜಡ, ಬಳಬಳ. ಈ ಕೆಳಗಿನ ಗಾದೆ ಅಥವಾ ಹೇಳಿಕೆಯನ್ನು ಪೂರ್ಣಗೊಳಿಸಿ. 1. ಉಪ್ಪು ತಿಂದವ ಡ್ಯಾಸ್ ನೀರು ಕುಡಿಯಲೇಬೇಕು. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. 2. ಮನೆಗೊಂದು ಮರ ಊರಿಗೊಂದು ಡ್ಯಾಸ್ ವರ. ಮನೆಗೊಂದು ಮರ ಊರಿಗೊಂದು ವರ. 3. ಹಸಿರೇ ಡ್ಯಾಸ್ ಉಸಿರು. ಹಸಿರೇ ಉಸಿರು. 4. ಮರದಿಂದ ಮಳೆ, ಮಳೆಯಿಂದ ಡ್ಯಾಸ್ ಬೆಳೆ. ಮರದಿಂದ ಮಳೆ, ಮಳೆಯಿಂದ ಬೆಳೆ. 4 ಸಾಲಿನ ಟಿಪ್ಪಣಿ ಬರೆಯಿರಿ. 1. ನಮ್ಮೂರ ಕೆರೆ. ಟಿಪ್ಪಣಿ. ನಮ್ಮೂರ ಕೆರೆ ಕಲ್ಲುಗಳಿಂದ ನಿರ್ಮಾಣವಾಗಿದ್ದು ನೋಡಲು ಬಹಳ ಸುಂದರವಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ನೀರು ಉಣಿಸುತ್ತದೆ. ಪಶು ಪಕ್ಷಿಗೆ ಆಶ್ರಯ ತಾಣವಾಗಿದೆ. ಬೇಸಿಗೆಯಲ್ಲೂ ನಮ್ಮೂರ ಕೆರೆಯ ನೀರು ಬತ್ತುವುದಿಲ್ಲ. ಇಲ್ಲಿ ಹಲವು ಜಲಚರ ಜೀವಿಗಳು ವಾಸಿಸುತ್ತಿವೆ. ಸಂಜೆಯ ವೇಳೆ ಸೂರ್ಯ ಮುಳುಗುವ ಸಮಯದಲ್ಲಿ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ಇಂತಹ ಕೆರೆ ಇರುವುದರಿಂದ ನಮಗೆ ಬಹಳ ಹೆಮ್ಮೆ ಇದೆ. 2. ಊರ ಜನರ ಒಮ್ಮತದ ನಿರ್ಧಾರ. ಟಿಪ್ಪಣಿ. ನಮ್ಮ ಊರಿನ ರಸ್ತೆ ಡಾಂಬರೀಕರಣ ಕಾಣದೆ ತುಂಬಾ ಜನರು ಕಷ್ಟಪಡುತ್ತಿದ್ದರು. ಮಕ್ಕಳಿಗೆ, ವೃದ್ಧರಿಗೆ, ರೋಗಗಳಿಗೆ ತೊಂದರೆ ಆಗುತ್ತಿದ್ದರೂ ಸಂಬಂಧಪಟ್ಟವರು ಯಾರೂ ಬರಲಿಲ್ಲ. ಆಗ ಊರಿನ ಜನರೆಲ್ಲ ಸೇರಿ ಒಂದು ಒಮ್ಮತದ ನಿರ್ಧಾರ ಮಾಡಿ ಹಣವನ್ನು ಸಂಗ್ರಹಿಸಿ ಊರಿಗೆ ಯೋಗ್ಯವಾದ ರಸ್ತೆ ನಿರ್ಮಿಸಿ ಎಲ್ಲರಿಗೂ ಉಪಕಾರ ಮಾಡಿದರು. ಇಲ್ಲಿ ಕೆಲವು ಏಕವಚನ ವಾಕ್ಯಗಳನ್ನು ಕೊಟ್ಟಿದೆ, ಅವುಗಳನ್ನು ಬಹುವಚನದಲ್ಲಿ ಉಪಯೋಗಿಸಿರಿ. ವಾಕ್ಯ. ಶಿಲ್ಪಾಳ ಹತ್ತಿರ ಪುಸ್ತಕ ಇಲ್ಲ. ಬಹುವಚನ ವಾಕ್ಯ. ಶಿಲ್ಪಾಳ ಹತ್ತಿರ ಪುಸ್ತಕಗಳು ಇಲ್ಲ. 2. ನಮ್ಮೂರಲ್ಲಿ ಗಂಧದ ಗಿಡ ಇದೆ. ಬಹುವಚನ ವಾಕ್ಯ. ನಮ್ಮೂರಲ್ಲಿ ಗಂಧದ ಗಿಡಗಳು ಇವೆ. 3. ಅವನು ಬಹಳ ಜಾಣನು. ಬಹುವಚನ ವಾಕ್ಯ. ಅವರು ಬಹಳ ಜಾಣರು. 4. ಕೆರೆಯನ್ನು ರಕ್ಷಿಸಿರಿ. ಬಹುವಚನ ವಾಕ್ಯ. ಕೆರೆಗಳನ್ನು ರಕ್ಷಿಸಿರಿ. ಇಲ್ಲಿ ಕೆಲವು ಬಹುವಚನ ವಾಕ್ಯಗಳನ್ನು ಕೊಟ್ಟಿದೆ, ಅವುಗಳನ್ನು ಏಕವಚನದಲ್ಲಿ ಉಪಯೋಗಿಸಿರಿ. 1. ನಾವು ಚಿಕ್ಕಮಗಳೂರಿಗೆ ಹೋಗುತ್ತೇವೆ. ಏಕವಚನ ವಾಕ್ಯ. ನಾನು ಚಿಕ್ಕಮಗಳೂರಿಗೆ ಹೋಗುತ್ತೇನೆ. 2. ಪುಟ್ಟಿಯಲ್ಲಿ ಹಣ್ಣುಗಳು ಇವೆ. ಏಕವಚನ ವಾಕ್ಯ. ಪುಟ್ಟಿಯಲ್ಲಿ ಹಣ್ಣು ಇದೆ. 3. ಸ್ಪರ್ಧೆಯಲ್ಲಿ ಶಾಲೆಗೆ ಬಹುಮಾನಗಳು ದೊರೆತವು. ಏಕವಚನ ವಾಕ್ಯ. ಸ್ಪರ್ಧೆಯಲ್ಲಿ ಶಾಲೆಗೆ ಬಹುಮಾನ ದೊರೆಯಿತು. 4. ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟೆವು. ಏಕವಚನ ವಾಕ್ಯ. ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟೆನು. 2 ಲಿಂಗಗಳು. ಮಕ್ಕಳೇ, ಕನ್ನಡದಲ್ಲಿ 3 ಲಿಂಗಗಳಿವೆ ಎಂಬುದನ್ನು ನೆನಪಿಡಿ. ಅವುಗಳೆಂದರೆ 1 ಪುಲ್ಲಿಂಗ, 2 ಸ್ತ್ರೀಲಿಂಗ, 3 ನಪುಂಸಕಲಿಂಗ. ಯಾವ ಶಬ್ದ ಗಂಡು ಎನ್ನುವ ಅರ್ಥ ನೀಡುತ್ತದೋ ಅದು ಪುಲ್ಲಿಂಗ ಎಂದು ತಿಳಿಯಿರಿ. ಯಾವ ಶಬ್ದ ಹೆಣ್ಣು ಎನ್ನುವ ಅರ್ಥ ನೀಡುತ್ತದೋ ಅದು ಸ್ತ್ರೀಲಿಂಗ ಎಂದು ತಿಳಿಯಿರಿ. ಯಾವ ಶಬ್ದ ಗಂಡು ಅಲ್ಲ ಹೆಣ್ಣು ಅಲ್ಲ ಎನ್ನುವ ಅರ್ಥ ನೀಡಿದರೆ ಅದು ನಪುಂಸಕಲಿಂಗ ಎಂದು ತಿಳಿಯಿರಿ. ಮಕ್ಕಳೇ, ಇಲ್ಲಿರುವ ಪದಗಳು ಯಾವ ಲಿಂಗದಲ್ಲಿವೆ ಎಂದು ಗುರುತಿಸಿರಿ. ಅವನು ಪುಲ್ಲಿಂಗ. ಹುಡುಗ ಪುಲ್ಲಿಂಗ. ಗಣೇಶ ಪುಲ್ಲಿಂಗ. ರಾಜ ಪುಲ್ಲಿಂಗ. ಶಿಕ್ಷಕಿ ಸ್ತ್ರೀಲಿಂಗ. ಕಲ್ಲು ನಪುಂಸಕಲಿಂಗ. ಪುಸ್ತಕ ನಪುಂಸಕಲಿಂಗ. ಶಾಲೆ ನಪುಂಸಕಲಿಂಗ. ಇವಳು ಸ್ತ್ರೀಲಿಂಗ. ನಾಯಿ ನಪುಂಸಕಲಿಂಗ.